गणपति महाराज की। नमो नमो गणराजा। नमो नमो गणराजा। नमो नमो गणराजा। नमो नमो गणराजा। ओम नमो नमो गणराजा। नमो नमो गणराजा। ओम नमो नमो गणराजा। आपत्बांधव शरणर कायव कायो यಮ್ಮನು गणराज। आपत्बांधव शरणर कायव कायो यಮ್ಮನು गणराज। कृपा सागर तपो गोचर। कृपा सागर तपो गोचर। वरवनु करुणिसु गणराज। नमो नमो गणराज। ओम नमो नमो गणराज। ಕನ್ನಡ ನಾಡಿನ ಕಲಿಗಳಿಗೆ ಕನ್ನಡ ವಿದ್ವನ್ಮಣಿಗಳಿಗೆ ಕನ್ನಡ ನಾಡಿನ ಕಲಿಗಳಿಗೆ ಕನ್ನಡ ವಿದ್ವನ್ಮಣಿಗಳಿಗೆ ಕನ್ನಡ ಬಯಸುವ ಕಲಾವೃಂದಕ್ಕೆ ಕನ್ನಡ ಬಯಸುವ ಕಲಾವೃಂದಕ್ಕೆ ಉನ್ನತಿ ಕೊಡುಲಿ ಗಣರಾಜ। ನಮೋ ನಮೋ ಗಣರಾಜ। ಓಂ ನಮೋ ನಮೋ ಗಣರಾಜ। ನಮೋ ನಮೋ ಗಣರಾಜ। ಓಂ ನಮೋ ನಮೋ ಗಣರಾಜ। ಓಂ ನಮೋ ನಮೋ ಗಣರಾಜ। ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಕಲಾ ಸಂಘಕ್ಕೆ ಜೈ। ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಕಲಾ ಸಂಘಕ್ಕೆ ಜೈ। ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಕಲಾ ಸಂಘಕ್ಕೆ ಜೈ। ವಿಘ್ನೇಶ್ವರನಿಗೆ ಜೈ। ಶ್ರೀರಾಮ ಲಕ್ಷ್ಮಣರಿಗೆ ಜೈ। ಕಲಾ ಸಂಘಕ್ಕೆ ಜೈ। ಭಕ್ತ ಮಂಡಳಿಗೆ ಜೈ। ಶ್ರೀಕೃಷ್ಣ ಪರಮಾತ್ಮನಿಗೆ ಜೈ। ಹೇ ಕೃಷ್ಣ ಮಾಧವ ದರುಶನವಾನಿ ಗೋರಯ ದೇವ
ಮಾಸವ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುನಾಳು ತೋರಿ ಕನಿಕರಿಸೋ ಹರಿಯೇ. ಕರುನಾಳು ತೋರಿ ಕನಿಕರಿಸೋ ಹರಿಯೇ. ದರ್ಶನವಾಣಿ ತೋರಯ ದೇವ. ದರ್ಶನವಾಣಿ ತೋರಯ ಕೃಷ್ಣ. ಶ್ರೀ ಹರಿ ಕೌರವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಶ್ರೀಕೃಷ್ಣನ ಸಹಾಯವನ್ನು ಬೇಡಲು ನಾನೀಗ ದ್ವಾರಕೆಗೆ ಹೋಗುವೆ. ತೆರಳುವೆ ದ್ವಾರಕಾ ನಗರಕ್ಕೆ, ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರೊಳು ಸಿದ್ಧತೆ ಬಂದಿಯ ಯುದ್ಧದ ಸುದ್ದಿಯ ಸಿಗಲರೆ. ಕುರು ಪಾಂಡವರೊಳು ಸಿದ್ಧತೆ ಬಂದಿಯ ಯುದ್ಧದ ಸುದ್ದಿಯ ಸಿಗಲರು. ನಂದಗೋಪಟಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದಗೋಪಟಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಹದಮ ಭೀಮನ ವಧಿಸಲಿಲ್ಲ ವಿಧ ಪ್ರಯೋಗ ಬೆಸಗಿರಲು. ಹದಮ ಭೀಮನ ವಧಿಸಲಿಲ್ಲ ವಿಧ ಪ್ರಯೋಗ ಬೆಸಗಿರಲು. ಭೀಮನವನು ಎದುಗೆಡದೆ ಅದ ಕರಿಯಮ್ಮಯ ಕೊಟ್ಟಿಯನು. ಭೀಮನವನು ಎದುಗೆಡದೆ ಅದ ಕರಿಯಮ್ಮಯ ಕೊಟ್ಟಿಯನು. ಧವನ ಬೆಂಬಲದ ಮೇಲೆ ಒಂದು ಪಾಂಡವರ ಆರ್ಭಟವ. ಧವನ ಬೆಂಬಲದ ಮೇಲೆ ಮದೊಂದು ಪಾಂಡವರ ಆರ್ಭಟವ. ಸದನದಲ್ಲಿ ಮಧು ಮರುದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಸದನದಲ್ಲಿ ಮಧು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರಿಗೆ ನಮಗೂ ಯೋಧವು ಸಂಘಟಿಸುವುದು. ಯೋಧವರ ಸಹಾಯವನ್ನು ಪಡೆಯಲು ನಾನೀಗ ದ್ವಾರಕಾ ನಗರಕ್ಕೆ ಹೊರಟಿರುವೆನು. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಲ್ಲಿ ಮಣಿಸಿದ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಲ್ಲಿ ಮಣಿಸಿದ ಶತ್ರುಗಳು. ಓಮ ರಮಣ ನಂಬಟ ಓಮ ದೈವ ಭೀಮನ. ಓಮ ರಮಣ ನಂಬಟವಾದರೆ ಓಮ ದೈವ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಹಿಸು ಮಿತ್ರ ಕರುಣ ಕೊಟ್ಟಿ ಹರಿತ ಪದವ. ಮಧ್ಯಮ ಪಾಂಡವ ಪಾರ್ಥನ ವಹಿಸಲು ಮಿತ್ರ ಕರುಣ ಕೊಟ್ಟಿ ಹರಿತ ಪದ. ಕುರುಸಿಂಹಾಸನದಲ್ಲಿ ಕುಳಿತು ನಿರಿತವು ಹರಿಸದಿದ್ದರೆ ನಾಳೆ. ಕುರುಸಿಂಹಾಸನದಲ್ಲಿ ಕುಳಿತು ನಿರಿತವು ಹರಿಸದಿದ್ದರೆ ನಾಳೆ. ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಮರುದಿನ ತೆರಳುವೆ ಮರುದಿನ ತೆರಳುವೆ.
ಎದ್ದೆನ ರಾಧಾ ಎಲ್ಲಿಹನೋ ಕೃಷ್ಣ ಸತ್ಯ ಸಾಕ್ಷಿಯವೇ ನಾನುಡಿ ಮಾಧವ ಸತ್ಯ ಸಾಕ್ಷಿಯವೇ ನಾನುಡಿ ಮಾಧವ ಈ ಕ್ಷಣವೇ ಎನ್ನೆಡೆಗೆ ಕರೆದೊಡನೆ
ಪ್ರಣಯಾನಂದದ ಪಂಚಮೇಳ ಪ್ರೇಮ ಪರಾಗ ವೇಗ ಪ್ರಣಯಾನಂದದ ಪಂಚಮೇಳ ನವ ಸಿರಿ ಸುರಚಿರ ನವರಾಗಲೀಲ ನವ ಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ನೂತನ ಪ್ರೇಮ ಯೋಗ ಭಾವ ಆಮಿನಿ ರುಕ್ಮಿಣಿ ಸ್ವಾಗತ 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 ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, ಆಹಾ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಪ್ರಾಣೇಶ್ವರ, ರುಕ್ಮಿಣಿ, ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ರುಕ್ಮಿಣಿ, ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸುಗಳನ್ನು ಕಾಣುವುದು ನಮಗಿನ್ನೂ ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನುತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ ರುಕ್ಮಿಣಿ. ಆಹಾ, ಹೌದು. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುತ್ತದೆ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ಚಕ್ರಕ್ತ ತೃಷಿಯೂ ಪುನಃ ಜಾಗೃತವಾಗಲಿ. ಜಗತ್ತಿನ ಅದಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು, ಅವರು ತೀಕ್ಷ್ಣದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಹಾ, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವಿದೊರೆತಂತಾಯಿತು. ವಾಸುದೇವ, ರುಕ್ಮಿಣಿ, ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೀನಿ. ಆದರೆ ಇದೇನು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಬಿಡುಗಡೆ. ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡಕ್ಕಿಂತ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನೇ ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂತ ಕ್ಷತ್ರಿಯ ವೀರರನ್ನು ನಾನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸಬೇಕು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ರುಕ್ಮಿಣಿ, ಸ್ವಾಮಿ, ಕುರುಕ್ಷೇತ್ರದ ಈ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಈ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ. ರುಕ್ಮಿಣಿ,
ಶಿಕ್ಷಣ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಬಾಲ್ಯ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟಿನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿಯೇ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿದೆ. ಅಂಬುದೇ ನೀರಿಯುದಯುದಿಯಲು ಸಂಭ್ರಮಗೊಳಿಸಿದ ದೇವತೆ. ಅಂಬುದೇ ನೀರಿಯುದಯುದಿಯಲು ಸಂಭ್ರಮಗೊಳಿಸಿದ ದೇವತೆ. ಜಾರುಗೈದೆನ್ನ ಮೋದದಿ ಸೆಳೆದ ಸರಮಲಸಿ, ಮೋದದಿ ಸೆಳೆದ ಸರಮಲಸಿ ನವಗುಣದಲ್ಲಿ ಶಯಿ ಭಾರ್ಗವಿ. ಶಿವಸತಿ ಭವಾನಿಯ ಬ್ರಹ್ಮನ ಶಿವಾದೇವಿಯ, ಶಿವಸತಿ ಭವಾನಿಯ ಬ್ರಹ್ಮನ ಶಿವಾದೇವಿಯ ನಿನ್ನ ರೂಪ ರಚಿಸಿದಂತ ನಿನ್ನ ರೂಪ ರಚಿಸಿದಂತ ಆನಂದ ಪಡಿಸು.
ಸ್ವಾಮಿ. ನೀನು ವಿಶ್ರಮಿಸು, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಬಹುದು ದೇವ. ರಾಯರ ರಾಯ ಈ ಮಹಾರಾಯ, ರಾಯರ ರಾಯ ಈ ಮಹಾರಾಯ, ಆಡಿದ ನೋಡಿದೆ ಅದ್ಭುತ ಲೀಲೆಯ. ಆಡಿದ ನೋಡಿದೆ ಅದ್ಭುತ ಲೀಲೆಯ, ಕೃಷ್ಣನ ಹೆಸರೇ ಲೋಕಪ್ರಿಯ, ದೇವನ ನೆನೆದರೆ ಎಲ್ಲ ಭಯ, ಕೃಷ್ಣನ ಹೆಸರೇ ಲೋಕಪ್ರಿಯ. ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ, ನಾಯಕನೆಂದರೆ ಈತನೇ ಶ್ರೀಹರಿ, ನಾಯಕನೆಂದರೆ ಈತನೇ ಶ್ರೀಹರಿ, ಕಾಮ ರುಕ್ಮಿಣಿ ಮನೋವಿಹಾರಿ, ಕಾಮ ರುಕ್ಮಿಣಿ ಮನೋವಿಹಾರಿ, ಕೃಷ್ಣನ ಹೆಸರೇ ಲೋಕಪ್ರಿಯ, ದೇವನ ನೆನೆದರೆ ಎಲ್ಲ ಭಯ, ಕೃಷ್ಣನ ಹೆಸರೇ ಲೋಕಪ್ರಿಯ. ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ದೇವಕಿ ನಂದನ ದಾನವ ಮರ್ದನ, ಕೃಪೆ ತೋರೋ ಕರುಣಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ಸ್ಮರಿಸುವೆ ದೇವ, ಅರಿತು ಬೆರೆತು ಸ್ಮರಿಸುವೆ ದೇವ,
ಪರಮಾತ್ಮನು ನಿದ್ರಿಸುವಂತಿದೆ. ಹೇ ಪರಮಾತ್ಮ, ಅರೆ ಮುಚ್ಚಿದ ಕಣ್ಣುಗಳಿಂದ ಈ ಪ್ರಪಂಚದ ಲೀಲೆಗಳನ್ನು ನೋಡುತ್ತಿರುವೆಯಲ್ಲವೇ? ಹೇ ಭಕ್ತ ಪರಾಧೀನ, ಭಕ್ತರನ್ನು ಕಾಪಾಡುವ ಬಿರುದನ್ನು ಹೊತ್ತ ಸ್ವಾಮಿ, ನಿದ್ರಿಸು ದೇವ, ನಿದ್ರಿಸು. ನೀನು ಎಚ್ಚರವಾಗುವವರೆಗೂ ನಾನು ಈ ದ್ವಾರದಲ್ಲೇ ಕಾಯುವೆನು. ಏನೀ ಭವನದ ವೈಭವ? ಮಾಧವನರ ಮನೆಯ ಮನಕ್ಕೆ ಮೋದಗೊಳ್ಳುವುದೋ ಬಲ. ಮಾಧವನರ ಮನೆಯ ಮನಕ್ಕೆ ಮೋದಗೊಳ್ಳುವುದೋ ಬಲ. ಓ ಜಗದೊಳಿದಕ್ಕೆ ಸಾಟಿ ಕಾಣೆನ ಕೊಲೆ ಕೊಲೆ ಕೊಲೆ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರದ ಕಂಬಗಳು, ವಜ್ರದ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು, ವಜ್ರದ ಕಂಬಗಳು, ವಜ್ರದ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು, ಗೋಮೇಧಿಕ ಪುಷ್ಪರಾಗ ವೈಡೂರ್ಯ ರಾವಳಿಕ. ಗೋಮೇಧಿಕ ಪುಷ್ಪರಾಗ ವೈಡೂರ್ಯ ರಾವಳಿಕ, ಕನ್ನದ ಕಳಸಗಳು ತಳತಳನೆ ಹೊಳೆಯುತ್ತಿವೆ. ಕನ್ನದ ಕಳಸಗಳು ತಳತಳನೆ ಹೊಳೆಯುತ್ತಿವೆ. ಮಾಧವನರ ಮನೆಯ ಮನಕ್ಕೆ ಮೋದಗೊಳ್ಳುವುದು ಬಲ. ಓ ಜಗದೊಳಿದಕ್ಕೆ ಸಾಟಿ ಕಾಣೆನ ಕೊಲೆ ಕೊಲೆ ಕೊಲೆ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವ ಅತಿನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವದು ಅತಿನಿಗೂಢವೋ. ಎತ್ತಲು ನೋಡುತ್ತಿರೆ ಒಂದಿನ ಪುತ್ತಳಿಗಳು, ಎತ್ತಲು ನೋಡುತ್ತಿರೆ ಒಂದಿನ ಪುತ್ತಳಿಗಳು. ಚಿತ್ತಕ್ಕೆ ಮುದವನು ಬೀರುತ್ತಲಿರುವವು ನೋಡಲು, ಚಿತ್ತಕ್ಕೆ ಮುದವನು ಬೀರುತ್ತಲಿರುವವು ನೋಡಲು. ಮಾಧವನರ ಮನೆಯ ಮನೆಗೆ ಮೋದಗೊಳ್ಳುವುದು ಬಲ. ಓ ಜಗದಳಿದಕ್ಕೆ ಸಾಟಿ ಕಾಣೆನ ಕೊಲೆ ಬಲೆ ಬಲೆ ಕೊಲೆ. ಮಾಧವನ ಅರಮನೆಯು ಎಷ್ಟೊಂದು ರಮಣೀಯವಾಗಿದೆ. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ದೇವೇಂದ್ರನ ಮರಾವತಿಯನ್ನು ನಾಚಿಸುವಂತೆ ಕಂಗೊಳಿಸುತ್ತಿರುವ ಈ ಸುಂದರ ಭವನವನ್ನು ಕಂಡಾಕ್ಷಣ ನನ್ನ ಮನದಲ್ಲಿನ ಮೋಡಗಳು ಕರಗಿ ನನ್ನ ಅಂತರಾಳದಲ್ಲಿ ಮಳೆಗರೆದಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೋ. ಸುಗಂಧ ಸೂಸುವ ತೊರೆಗೆ ಜೀವಂತಹ ಸುಂದರಿಯನ್ನೇ ನಾಚಿಸುವಂತಹ ಶಿಲಾ ಬಾಲಿಕೆ ಒಳ್ಳೆಯಂತೆ ಬಳುಕುತ್ತಿರುವ ನಡು ಮಿಂಚಿನಂತೆ ಪಳಪಳ ನೋಡುತ್ತಿರುವ ನಯನಗಳು ಹೋದು ಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಾಸೆ. ಅಬ್ಬಬ್ಬಾ, ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಇವರನ್ನು ಬಿಗಿದೆಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ,
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಭಲೇ ಭಲೇ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೇ ಭಲೇ ನರ್ತಕಿಯರೇ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೇ ಭಲೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೇ ಭಲೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಭಲೇ ಭಲೇ ಗುರುನಂದನ ಏನಿದು ಏನಿದು ಭ್ರಾಂತು? ಈ ದ್ವಾರಕಾ ನಗರನ್ನು ಹೊಗಳಲು ಬಂದು ಹೊಗಳಬಂಟನೆ, ಅಥವಾ ಕೃಷ್ಣನ ಮಾಯಿ ಏನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ಈ ನಿನ್ನ ಮಾಯಾಶೇನರನ್ನು ಕಂಡು ಬೆರಗಾಗುನಲ್ಲ ಈ ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮರು ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆ ದೇವರ ಕೂರ ಗೋಂಧಾರಿ ದೇವಿ ಗರ್ಭ ಸಂಜಾತ ಈ ಕೌರವೇಶ್ವರನ ಬಣವನಿಗಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ? ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ಣು ತಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದಿದ್ದಾಯಿತು. ಇನ್ನು ನನ್ನ ಭಾಗ್ಯೋದಯ ಹೇಗಿರುವುದು ನೋಡೋಣ. ಓಹೋ, ಸಾತ್ವಿಕಿ, ಎಲ್ಲಿ ನಿಮ್ಮ ಕೃಷ್ಣನು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಕುಳಿತುಕೊಳ್ಳಿ, ಇನ್ನೇನು ಎಚ್ಚರಗೊಳ್ಳುವನು. ಏನು? ಕೃಷ್ಣ ನಿದ್ರಿಸುತ್ತಿರುವನೇ? ನಿದ್ರಿಸು ಕೃಷ್ಣ, ನಿದ್ರಿಸು. ವಿರಾಟನ ಪುತ್ರಿ ಉತ್ತರ ಯೋ ಸಂಭ್ರಮ ಮಹೋತ್ಸವದಲ್ಲಿ ಹಗಲು ರಾತ್ರಿ ಜಾಗರಣೆ ಮಾಡುವ ನಿನಗೆ ನಿದ್ರೆ ತಾನೇ ಹೇಗೆ ಇರಬೇಕು? ರಾಜ್ಯ ಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ಲೀಲನಾಗಿದ್ದ ಎಂತಹ ಸುಖ ಪುರುಷನಯ್ಯ. ಆದರೆ ಒಂದು ಮಾತಿರುವುದು ಸಾತ್ವಿಕಿ. ಅದೇನು ಕುರು ರಾಜ? ನಮಗೂ ಆ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು.
ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿ ಸರಿಯಾದ ಮಾತು ಸಾತ್ವಿಕಿ. ಹಾಗಾದರೆ ಈ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದು ಹೋದರೆ ಸಮಸ್ತ ಯಾದವ ಸೈನ್ಯವಲ್ಲ ನದಂತೆ ಅಲ್ಲವೇ ಸಾತ್ವಿಕಿ? ಓಹೋ, ಸಂದೇಹವೇಕೆ ಮಹಾರಾಜ? ಸ್ವಾಮಿ ಎಚ್ಚರವಾಗಲಿ, ಕುಳಿತುಕೊಳ್ಳಿ. ಸಂದೇಹ? ಓ ಪಾಂಡವರಿಂದ ಮೊದಲೇ ನಾನು ದ್ವಾರಕೆ ಬಂದಿರುವಾಗ ನನಗೆಂತಹ ಸಂದೇಹ? ಎಂತಿದ್ದರು ಹೇಗಿದ್ದರು ಈ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಲೇಬೇಕು. ನಿಧಾನವಾಗಿ ಎಚ್ಚರಗೊಳ್ಳಲಿ. ಪ್ರಚಂಡ ಉದ್ದಂಡ ದೌರ್ದಂಡ ಗಂಡುಗಳೆಲ್ಲ ಗಂಡ ರಣಪ್ರಚಂಡ ಮಲ್ಲವರು ಮಲ್ಲ ಜಮದೇಕ ಮಲ್ಲ ಅಲ್ಲ ಜಲದಂಗ ಮಲ್ಲ ಅಸ್ತಿನಾವತಿಯ ಚಕ್ರೋಧೀಶ್ವರ ನಾನು ಕೇವಲ ಇಡೀ ಧನಾಗಯ ಹೊಲನ ಪರದೆಯಲ್ಲಿ ಅಸಂಭವ ಅಪಮಾನ. ಈ ಸಾರ್ವಭೌಮನಿಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಸದಾ ನಿನ್ನ ಅಭಯ ನಿರಂತರ ಪೋರೆ ದಯದ ಶ್ರೀ ವಾಸುದೇವ. ಸದಾ ನಿನ್ನ ಅಭಯ ನಿರಂತರ ಪೋರೆ ದಯದ ಶ್ರೀ ವಾಸುದೇವ. ಸದಾ ನಿನ್ನ ಅಭಯ ದೀನಬಂಧು ನಿಗಮಾಗಮ ಅಗಣಿತ ಗುಣಗಣ ಹರಿ ಕುಲ ಮಥನ. ಅಗಣಿತ ಗುಣಗಣ ಹರಿ ಕುಲ ಮಥನ ಜಗದ ವ್ಯಾಪಕ. ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾನ. ನಂಬಿದ ಭಕ್ತರ ಅಭಯ ಪ್ರದಾನ. ಸಿಂಧು ಶಯನ ರವಿನಯನ ಮೋರೆ. ಸಿಂಧು ಶಯನ ರವಿನಯನ ಮೋರೆ. ಸದಾ ಅಭಯ ನಿರಂತರ ಮೋರೆ ದಯದ ಶ್ರೀ ವಾಸುದೇವ. ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ. ಸಾತ್ವಿಕಿ ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣ ಸಖನು? ಅರ್ಜುನ, ಇನ್ನೆಲ್ಲಿಯೇ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾತ್ವಿಕಿ? ಅದಕ್ಕೆ ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ಇಂದಿನಿನ್ನ ಅಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ?
ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನನಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕ ನಾನು ಹೊರಟ ಬಂದದ್ದು. ಆದರೆ ನನ್ನ ಸುದೈವದ ಬಲದಿಂದ ನಿನಗಿಂತ ಮೊದಲು ದ್ವಾರಕೆಗೆ ಬಂದು ಸೇರಿದಾಯಿತು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದ್ರಲ್ಲವೇ ಹಲವು ಮಂದಿ ರಾಜರ ಸಹಕಾರ ದೊರಕುವುದು. ನಾನೀ ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದ್ರೆ ಈ ಸಾರಿ ಈ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಪಾರ್ಥ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಪವಿತ್ರವಾದ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಅರ್ಜುನ, ಹೇ ಜನಾರ್ದನ, ಜಾಗರೀತನಾಗು. ಶಬರಿಗ ಭಯವನಿತ್ತ ಪ್ರಭುವೆಯೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನೆಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು, ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು. ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ಹೀಗಿಸೋ ಲೋಕದ ಭವ ಬಂಧನ, ಹೀಗಿಸೋ ಲೋಕದ ಭವ ಬಂಧನ. ಹೇ ಜನಾರ್ದನ, ವಾಸುದೇವ, ಯುಗ ಯುಗದ ಪರಿಹಂತವು ನೀಡಿ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಹಂತವು ನೀನೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದಿ ಅಕ್ಷಿಯ ಅಳಿಸಿ ಲೋಕವ ನೀಡಿದ ಕಲೆ. ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ಕಲೆ. ಓ ಸಿಂಧು ಶಯನ ಸುಂದರ ವದನ, ಹೀಗಿಸೋ ಲೋಕದ ಭವ ಬಂಧನ, ಹೀಗಿಸೋ ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ್ಯ,
ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡೋದೋಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಪರಮಾತ್ಮ ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಹೇ ಜನಾರ್ದನ, ಜಾಗರಿತನಾದ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಧನಂಜಯ, ಪರಮಾತ್ಮ ಸೌಖ್ಯವೇ? ಛೇ 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 ಛೇ, ಈ ಚರಣದಡಿಯಲ್ಲೇ ಕುಳಿತು ಪಾರ್ಥ. ಆ ಪಾರ್ಶ್ವದಲ್ಲಿ ಪೀಠಗಳು ಇರಲಿಲ್ಲವೇ? ವಾಸುದೇವ, ಧನಂಜಯ, ಈ ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ, ಯಾರು? ಗುರುರಾಜ. ಆಮ, ಕೌರವೇಶ್ವರ. ಸೌಖ್ಯವೇ? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತಲ್ಲ. ಚಕ್ರೇಶ್ವರನಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಕೃಷ್ಣ, ಭಾವ, ನಿದ್ರೆಯಲ್ಲಿರೋನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣ ಮಿತ್ರರಾದ ಅರ್ಜುನ ಬಂದೊಡನೆ ಎದ್ದು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟಿಯಲ್ಲ. ಅಬ್ಬಾ, ಹೇಗಿದೆ ನಿನ್ನ ಕಪಟ ನಾಟಕ? ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಹಾ, ಅದಂತಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಭಾವ, ನಮಗೂ ಈ ಪಾಂಡವರಿಗೂ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಭಾವ, ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಆ, ಎಂತಹ ಅನರ್ಥ ಕಾರ್ಯ ಭಾವ. ಪಾರ್ಥ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆಯೇ ತೋರುವುದು. ಬಹುದು ವಾಸುದೇವ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ಅರ್ಜುನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ನಮ್ಮೀರುವಲ್ಲಿ ನೀನು ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯೋಶೀಲನು. ಮೊದಲು ನಿನ್ನ ಬಳಿಗೆ ಬಂದು ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸಂತಾಗುವುದು ವಾಸುದೇವ, ಧರ್ಮವನ್ನು ಪಾಲಿಸಂತಾಗುವುದು. ಭಾವ,
ಕೃಷ್ಣ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆಯವಂಚಕ ಆತನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಮಾಯಾವಿ ಭಾವ ಕೃಷ್ಣ, ಆದರೆ ಈ ಕೌರವ ಪಾಂಡವರ ಯುದ್ಧದ ಸಲುವಾಗಿ ನನ್ನದೊಂದು ಸಲಹೆ ಇರುವುದು, ಆಲಿಸುವೆಯ ಭಾವ? ಕೃಷ್ಣ, ಭಾವ ಏನಾ ನಿನ್ನ ಸಲಹೆ? ಭಾವ ಬಲೆಯ ಇಯಲೋಕ ರಾಜರ ಆಳಿದ ಮರ್ಮ. ಭಾವ ಕೃಷ್ಣ, ನೀ ಬಲೆಯ ಇಹಲೋಕ ರಾಜರ ಆಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ವಾಸೆಗೋ ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ ಸಂತಾಪ. ಸೊದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಸೊದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗರದಿಂದ ಮಾರನ್ ಹೋಮ ಮಾಡಬೇಡ ಅಂತನಾಗಿ ದುಡುಗಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಕೃಷ್ಣ, ಭಾವ ಈ ಧರಣಿ ಭೂಮಾತೆಯು ಯಾರನ್ನು ಭರಿಸಿರುವಳು, ಯಾರಲ್ಲಿ ಸ್ಥಿರವಾಗಿರುವಳು, ಯಾರೊಡನೆ ಸಮಾಗಮವನ್ನು ಬಯಸಿರುವಳು. ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು
ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ಭಾವ, ಈ ನಿನ್ನ ಹಿತವಚನವನ್ನು ಕೇಳಲು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬರಲಿಲ್ಲ. ಈಗ ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ? ಭಾವ, ಮುಂದೊದಗುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಹಿತೋಕ್ತಿಗಳು ನಿನಗೆ ರುಚಿಸುವುದಿಲ್ಲ. ಆಗಲಿ, ನಾನು ನಿಮ್ಮೀರ್ವರಿಗೂ ಸಮಾನವಾಗಿಯೇ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಪಾರ್ಥ, ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಅಸ್ತು. ಯುದ್ಧ ವಿಮುಖನು ನಿರಸ್ತ್ರನಾದ ಈ ಕೃಷ್ಣನಿಂದ ನನಗಾಗಬೇಕಾದ ಸಹಾಯವಾದರೆ ಏನಿರುವುದು? ಕೃಷ್ಣ, ಭಾವ, ನನಗೆ ನನ್ನ ಗುರು ಬಲರಾಮ ಸಹಿತ ನಿನ್ನ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನದಾಗಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ. ಎಷ್ಟೇ ಆಗಲಿ ಚಲದಂಕಮಲ್ಲನಲ್ಲವೋ? ಅಲ್ಲವೇ ಅಲ್ಲವೇ? ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವ. ಆ ನಡೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಹಳೆಯೋ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹರಿಸೆ. ಮೃತ್ಯುತಾಂಡವ ಪ್ರಳಯ ಸಿಂಹನಾದ. ಧರಣಿದಾಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ಹಣದೋಳ್ ಹೋಯ್ದು ಧರಿಸದಿರೇ. ಕೃಷ್ಣ, ಹಣದೋಳ್ ನೀ ಹೋಯ್ದು ಧರಿಸದಿರೇ. ಏರಿ ಪಾಂಡವರದೆಂದು ಪಾಲಿಕೆಯೋ. ನೋಡುವೆ ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಹೇ ಮುಕುಂದ. ಕೃಷ್ಣ, ಈ ನಿನ್ನ ಭಕ್ತರನ್ನು ಎಚ್ಚರಿಸುವ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿತು ಮಾಡುತ್ತೇಯ? ಪಾಂಡವರಿಂದ ನಿನಗೆ ಎಷ್ಟೊಂದು ಮಮಕಾರ, ಆದ್ರೆ ಈ ಪಾರ್ಥ ನಿನ್ನ ಪ್ರಾಣ ಸಖ. ಆದರೂ ಬಾಧವಿಲ್ಲ ಕೃಷ್ಣ. ಪಾಂಡವರ ರಕ್ಷಣಾಭಾರವನ್ನು ನೀನೇ ವಹಿಸಿಕೋ. ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ನಿಂತು ಕಾದಾಡುವುದೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೆಯಾ? ಎಚ್ಚರ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯಲಾದೀತೆ? ಅದು ನಿನ್ನ ವಿಚಾರದಲ್ಲಿ. ನಾನು ಸದಾ ಎಚ್ಚರವಾಗಿಯೇ ಇರುವೆನು. ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವೆ. ನಡೆ. ಬಹಳ ಸಂಚು ಪಲ್ಲಿಸೆಂದು ಹಿಗ್ಗಬೇಡೋ ಮಾಧವ. ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಪರಮಾತ್ಮ ವೇದವನು ಪರ ಜಗದಲ್ಲಿ ಸಾಧಿಸಿದ ಧನುಜಾದಿ ಪರನ. ವೇದವನು ಪರ ಜಗದಲ್ಲಿ ಸಾಧಿಸಿದ ಧನುಜಾದಿ ಪರನ. ಮುದತಿ ಮೂರ್ತಿಯ ಪದವನೆ ಸಗ ಸದಬಲ ಸುರತಿರ ಧರಿಸುವ
ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನನ್ನ ಕೈ ಸೇರಿದಂತೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನನಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇದೀಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಮಿತ್ರ, ಪರಮಾತ್ಮ, ಎಂತಹ ಅಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸುಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದನರಿಯದೆ ರಣಧುರಂಧರರಾಗಿ ಮೆರೆಯುತ್ತಿರುವ ಬಲರಾಮಾದಿ ಬಲವನ್ನು ಬಿಟ್ಟು ನನ್ನನ್ನೇಕೆಯ ಕೊಟ್ಟಿಕೊಂಡು ಒದ್ದಾಡುತ್ತಿರುವೆ? ನಿನ್ನ ಸಹೋದರರು ನಿನ್ನನ್ನು ದ್ವಾರಕೆಗೆ ಕಳುಹಿಸಿದ್ದು ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ? ವಾಸುದೇವ, ಅರ್ಜುನ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆ, ಶತ್ರುಗಳು ನೋಡುವರು. ಇಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನವು ವಿಶ್ರಾಂತಿಯನ್ನು. ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ, ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ಭಗವಂತನ ಕರ್ತವ್ಯ. ನಿನ್ನ ಇಚ್ಛೆ ಇದ್ದಂತಾಗಲಿ ಪಾರ್ಥ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಅರ್ಜುನ, ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಧನ್ಯನಾದೆ ನಿಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆ ನಿಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಪರಿಪರಿಯ ಪರಿಭವದಿಂದ ಹರೆಯೊಳು ದೇವಯ್ಯ ನಾವು. ವಾಸುದೇವ, ಪರಿಪರಿಯ ಪರಿಭವದಿಂದ ಹರೆಯೊಳು ದೇವಯ್ಯ ನಾವು. ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ವಾಸುದೇವ, ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಕದನದೊಳು ಕುರುಪತಿ ಗೆಲುವ ಅಗದೆಣಿಸಿ ಜಯವಾದರುವೆ ನಾನು. ಪರಮಾತ್ಮ, ಕದನದಲ್ಲಿ ಕುರುಪತಿ ಜಯವ ಅಗಗೆಳಿಸಿ ಜಯವಾದರುವೆ ನಾನು. ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆ ನಾ ಹರಿಯೇ,
ದೇವ, ಪುನಃ ಬಂದು ನೋಡುವೆನು. ಅರ್ಜುನ, ನೀನಿನ್ನು ನಡೆ ಪಾರ್ಥ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸು. ನಡೆ ಪಾರ್ಥ. ಆಗಲಿ ಪರಮ. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರೂ ಮಧ್ಯಾಹ್ನ ಬಲವುಳ್ಳ ನನ್ನ ಗುರು ಬಲರಾಮ ಸಹಿತ ಯಾವುದೋ ಕರ್ಣಿ ಸೈನ್ಯ ನನ್ನ ವಶ. ಎಲ್ಲೆಲ್ಲಿ ಓದಿದೆಯಾ ಪಾಂಡು? ಭೀಕರಿಸಿ ಉಕ್ಕಿ ಬರ್ತಿರೋ ಭೀಕರ ಸಮರದಲ್ಲಿ ಆ ನಿನ್ನ ಒಡಲ ಸಿಗಲು ಈ ನನ್ನ ಉಕ್ಕಿನ ಬಾವುಗಳು ಹಿಕ್ಕಿ ಹಿಕ್ಕಿ ಕುಣಿಯಲ್ತಡವು. ಹಸ್ತಿನಾವತಿಯ ಸಿಂಹಾಸನ ನನ್ನ ದಿನದಲ್ಲಿರಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿರುವ ಆ ಮಣಿಮುಕುಟ ನನ್ನ ಮಸ್ತಕದಲ್ಲಿ ರೋಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬರೋ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಿಂದು ಯಾದವ ಸೈನ್ಯ, ನಮ್ದ ಮಾಡಿಬಿಡವೆ ನಿಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಿಂದು ಯಾದವ ಸೈನ್ಯ, ನಮ್ದ ಮಾಡಿಬಿಡವೆ ನಿಂದು ಪಾಂಡವ ಸೈನ್ಯ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ದ್ರೋಣ ಅಶ್ವತ್ಥಾಮರು ಎಲ್ಲ ಜಗದ ಸೈನ್ಯವಾದಿ ಸಮರಯೋಧರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಎಲ್ಲ ಜಗದ ಸೈನ್ಯವಾದಿ ಸಮರಯೋಧರು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಭಾರತರತ್ನ ಆರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಭಾರತರತ್ನ ಆರಿಸುವ ವೀರಕರ್ಣನು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮ ಕ್ಷೇತ್ರ, ಇದು ಕುರುಕ್ಷೇತ್ರ. ಅಖಂಡ ಭರತ ಖಂಡದಲ್ಲಿ ಈ ಕುರು ಸಾಮ್ರಾಟ ಧ್ವಜಪದಾಗಿ ಹಾರಾಟ, ಆ ಪಾಂಡವರಲ್ಲಿ ನೀರಾಟ.
ಅರುಗಲು ನಾನೀಗ ಧಾವಿಸಿ ಬಾರನಿ ಬಾರನಿ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಾನೆಡೆ ಧಾವಿಸಿತು. ಹಾಗಾದ್ರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವೇ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆಯದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪಶಲ್ಯ, ಅಶ್ವತ್ಥಾಮ ಇನ್ನೂ ಮುಂತಾದವರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯೋರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ. ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಸ್ವಾಮಿ. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ದೇವ? ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವೆಂದು ವಿಫಲವಾಗಿದೆ. ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವೆಂದು ವಿಫಲವಾಗಿದೆ. ಸಮರರಿಂದ ಪ್ರಾಣ ಸರ್ವಹಾರಿಣಿ
ಭೂಮಿ ಭಾರತವು ಧನ್ಯ ಮಾಡುವುದೇ ಕಾಂತೆ 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 ಧನ್ಯ ಮಾಡುವುದೇ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಆದ ಕಾರಣ ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವುದು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯ ಹೊರಟಿದೆ. ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ಬೇರ್ಪಡಿಸಿದವರು ಧರ್ಮರಾಜ ಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ, ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮ ಸಂಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿಲ್ಲ. ಘೋರ ಹತ್ಯಾಕಾಂಡವನ್ನು ನಿಲ್ಲಿಸಿ ಸ್ವಾಮಿ. ತಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಅದಕ್ಕಾಗಿಯೇ ನಾನು ಈ ದಿನ ಹಸ್ತಿನಾವತಿಗೆ ತೆರಳುವೆನು. ಆದರೆ ಈ ನನ್ನ ಸಂಧಾನದ ಕಡೆಯ ಪ್ರಯತ್ನವೂ ಸಹ ವಿಫಲವಾಗುವುದು. ರುಕ್ಮಿಣಿ, ರುಕ್ಮಿಣಿ, ಸ್ವಾಮಿ, ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನಲೀಲಾ, ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನಲೀಲಾ, ನಸುನಗೆಯೇ ಮನಕಾನಂದದ
ಧರೆ ಸರಸಿದ